ಓರ್ವ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ಇಡೀ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡಬಹುದು. ಯಾವುದೇ ಜಿಲ್ಲಾಧಿಕಾರಿ ಮಾಡುವಂತ ಉತ್ತಮ ಕಾರ್ಯ 16 ವರ್ಷ ಜನರ ಮನಸ್ಸಲ್ಲಿ ಉಳಿಯುತ್ತೆ. ಅದೇ ರೀತಿ ಈ ಜಿಲ್ಲಾಧಿಕಾರಿ ಮಾಡಿದಂತ ಮಹತ್ ಕಾರ್ಯಕ್ಕೆ ದೇಗುಲದಲ್ಲಿ ಪ್ರತಿ ವಾರ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಅವರ ಹೆಸರಲ್ಲಿ ಮರವೊಂದನ್ನ ಅಂದ್ರೆ ವನವೊಂದನ್ನ ನಿರ್ಮಿಸಲಾಗಿರುವಂತದ್ದು. ಆ ವನದಲ್ಲಿ ಕಂಪ್ಲೀಟ್ ಆಗಿ ಮರಗಳನ್ನ ಬೆಳೆಸಲಾಗಿದೆ. ಆ ಡಿಸಿ ಯಾರು, ಆ ದೇಗುಲ ಯಾವುದು, ನೀವೇ ನೋಡಿ. ಹಾಸನ ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿ ಅವರು ಜಿಲ್ಲೆಗೆ ಕೊಟ್ಟ ಕೊಡುಗೆ ಅಪಾರ. ರೋಹಿಣಿ ಸಿಂಧೂರಿ ಹೆಸರಲ್ಲಿ ಗಾಂಧಿ ಬಜಾರ್ನಲ್ಲಿರುವಂತಹ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಅರ್ಚನೆ, ವಿಶೇಷ ಪೂಜೆ ನಡೆಯುತ್ತೆ. ಅಷ್ಟೇ ಅಲ್ಲ, ವಿರೂಪಾಕ್ಷ ದೇವಾಲಯದ ಹಿಂದಿರುವ ರಾಶಿವನದಲ್ಲಿ ಬಾದಾಮಿ ಗಿಡವೊಂದಕ್ಕೆ ರೋಹಿಣಿ ಸಿಂಧೂರಿ ಹೆಸರನ್ನು ಇಡಲಾಗಿದೆ. ಸಿಂಧೂರಿ ಅವರು ಮಾಡಿದ ಮಹತ್ ಕಾರ್ಯಕ್ಕೆ ಇಲ್ಲಿನ ಜನ ಇಷ್ಟೆಲ್ಲ ಸ್ಮರಿಸಿಕೊಳ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿ ಏನೇನು ಮಾಡಬೇಕು ಅದೆಲ್ಲ ಈ ದೇವಸ್ಥಾನಕ್ಕೆ ಅವ್ರು ಮಾಡಿಕೊಟ್ರು. ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸೋರಿಯನ್ನು ತಪ್ಪಿಸಿದ್ದು ಹೊರಗಡೆ 43,000 ಮುಜರಾಯಿ ದೇವಸ್ಥಾನಕ್ಕೆ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನಕ್ಕೂ ಇಂಥ ಒಂದು ವ್ಯವಸ್ಥೆ ಮಾಡಿಲ್ಲ. ಮೇಲ್ಛಾವಣಿ ಹಾಕಿ ಅದ್ಭುತವಾದ ಕೆಲಸ. ಇವತ್ತು ಮಳೆ ಬಂದಾலும் ಅಚ್ಚುಕಟ್ಟಾಗಿ ಪೂಜೆ ಮಾಡ್ಕೊಂಡು 100 ಜನ ಆನಂದವಾಗಿ ಮಳೆ ನೋಡ್ತಾ ನಿಂತಿರ್ಬೋದು ನಮ್ಮ ದೇವಸ್ಥಾನದಲ್ಲಿ. 9ನೇ ಶತಮಾನದಲ್ಲಿ ಸಂಪೂರ್ಣ ಕಲ್ಲಿನಿಂದಲೇ ಈ ಭವ್ಯವಾದ ವಿರೂಪಾಕ್ಷ ದೇವಾಲಯ ನಿರ್ಮಿಸಲಾಗಿದೆ. 1-2 ದಶಕಗಳಿಂದಲೂ ಈ ದೇವಾಲಯದ ಮೇಲ್ಛಾವಣಿ ಸೋರ್ತಾ ಇತ್ತು. ಮಳೆ ನೀರು ದೇಗುಲದ ಒಳಗೆಲ್ಲ ನಿಂತು ಭಕ್ತರಿಗೆ ತೊಂದರೆ ಆಗ್ತಾ ಇತ್ತು. ದೇಗುಲದ ಜೀರ್ಣೋದ್ಧಾರ ಮಾಡುವಂತೆ ಭಕ್ತರು ಎಷ್ಟೇ ಬೇಡ್ಕೊಂಡಿದ್ರು ಜನಪ್ರತಿನಿಧಿಗಳು ಗಮನ ಹರಿಸಿರಲಿಲ್ಲ. ಆದರೆ ಜಿಲ್ಲಾಧಿಕಾರಿಯಾಗಿ ಬಂದ ರೋಹಿಣಿ ಸಿಂಧೂರಿ ಅವರು ಹಾಸನಾಂಬ ದೇವಾಲಯದಿಂದ ಬಂದ ಹಣದಲ್ಲಿ 30 ಲಕ್ಷವನ್ನ ವಿರೂಪಾಕ್ಷ ದೇಗುಲದ ಜೀರ್ಣೋದ್ಧಾರಕ್ಕೆ ಕೊಟ್ಟಿದ್ರು. ಅವರು ಮಾಡಿದ ಈ ಕಾರ್ಯದಿಂದ ಇದೀಗ ದೇಗುಲ ಹೊಸ ರೂಪ ಪಡೆದಿದೆ. ಎಲ್ಲ ಮುಜರಾಯಿ ಇಲಾಖೆಯಿಂದ ಕೋಟಿಗಟ್ಟಲೆ ದುಡ್ಡುಗಳು ಬರ್ತಾ ಇದೆ. ಆ ದುಡ್ಡುಗಳೆಲ್ಲ ಸರ್ಕಾರಕ್ಕೆ ಸೇರ್ತಾ ಇದೆ, ಸರ್ಕಾರ ಖಜಾನೆ ಸೇರ್ತಾ ಇದೆ. ಆ ಸರ್ಕಾರದ ಖಜಾನೆ ಸೇರುವಂತ ದುಡ್ಡು ಮತ್ತೆ ಪುನಃ ದೇವಸ್ಥಾನಗಳಿಗೆ ಬಳಕೆ ಆಗಬೇಕು. ಮೂಲ ಸೌಕರ್ಯ ವ್ಯವಸ್ಥೆಯಿಂದಾಗಿ ಭಕ್ತರ ಸಂಖ್ಯೆಯೂ ಹೆಚ್ಚಾಗಿದೆ. ಕಳೆದ 48 ವರ್ಷಗಳಿಂದ ಆಗದ ಕೆಲಸವನ್ನ ರೋಹಿಣಿ ಸಿಂಧೂರಿ ಅವರು ಕೇವಲ 1 ವರ್ಷದಲ್ಲಿ ಮಾಡಿ ತೋರಿಸಿ ಎಲ್ಲರ ಮೆಚ್ಚುಗೆ ಪಡೆದಿದ್ದಾರೆ. ಈ ಅಧಿಕಾರಿಯನ್ನ ಸ್ಮರಿಸಿ ಈಗಲೂ ದೇಗುಲದಲ್ಲಿ ವಿಶೇಷ ಪೂಜೆ, ವನ ನಿರ್ಮಿಸಿರೋದು ಹೆಮ್ಮೆಯ ವಿಷಯ. ಡಿಎಂಜಿ ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ.